ನಮಸ್ತೆ ಮಿತ್ರರೇ. ಇವತ್ತು ನಾನು ಒಂದು ರುಚಿಕರವಾದ ಮತ್ತು ಬಹಳ ಸುಲಭದ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸಿದ್ದೇನೆ. ಇದನ್ನು ನಾನೊಂದು ಯೂಟ್ಯೂಬಲ್ಲಿ ನೋಡಿದಂತಹದ್ದು. ಅದನ್ನು ನೋಡುವಾಗ ನನಗೆ ಖುಷಿ ಆಯಿತು. ಅದರದ್ದು ಹೇಗೆ ಬರ್ಬೋದು ಎಂಬ ಒಂದು ನನಗೆ ಜಿಜ್ಞಾಸೆ ಇತ್ತು. ಯಾಕೆ ಹೇಳಿದರೆ ಕೇವಲ ಒಂದು ಅಕ್ಕಿಯನ್ನು ಬಳಸಿ ಇದು ಚೆನ್ನಾಗಿ ಬರ್ಬೋದಾ ಅಂತ. ಇದು ಒಂದು ಗುಜರಾತ್ನವರ ಡೋಕ್ಲದ ಟೈಪಲ್ಲಿ ಉಂಟು. ಬಟ್ ಡೋಕ್ಲ ಮಾಡೋದು ನಾವು ಕಡಲೆ ಹುಡಿಯಿಂದಾಗಿ, ಇದು ಕೇವಲ ಅಕ್ಕಿಯ ತರಿಯಿಂದ ಮಾಡುವಂತಹದ್ದು. ಹಾಗಿರುವಾಗ ಅದನ್ನು ನಾನು ಪ್ರಯತ್ನಿಸಿದೆ, ಬಹಳ ರುಚಿಕರವಾಗಿ ಬಂತು. ಹಾಗಾಗಿ ಅದನ್ನು ನಾನು ನಿಮಗೆ ಸಹ ಇವತ್ತು ಮಾಡಿ ತೋರಿಸಿದ್ದೇನೆ. ಸುಲಭ ರೆಸಿಪಿ. ಒಂದು ಟೈಪ್ ಆಫ್ ಇಡ್ಲಿಯ ಟೈಪಲ್ಲಿ ಬರ್ತದೆ, ಬಟ್ ಇಡ್ಲಿ ಅಲ್ಲ, ಅದಕ್ಕೆ ಉದ್ದಿನ ಬೇಳೆ ಬೇಡ. ಹಾಗಿರುವಾಗ ಬನ್ನಿ ಇದನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ಒಂದು ರುಚಿಕರವಾದ ಬ್ರೇಕ್ಫಾಸ್ಟನ್ನು ಹೇಗೆ ತಯಾರಿಸುವುದನ್ನು ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ಒಂದು ಅಕ್ಕಿಯಿಂದ, ಅಂದರೆ ಈ ದೋಸೆ ಅಕ್ಕಿ ಆಗ್ತದೆ, ಯಾವ ಅಕ್ಕಿ ಸಹ ಆಗ್ತದೆ, ಒಂದು ಬಹಳ ಸೊಗಸಾದ ಬ್ರೇಕ್ಫಾಸ್ಟನ್ನು ಮಾಡೋಣ. ಇದಕ್ಕೆ ಒಂದು ಬೌಲ್ನಷ್ಟು ಮೊಸರು ಬೇಕು, ಒಂದು ಮುಕ್ಕಾಲು ಅಥವಾ ಅರ್ಧ ಬೌಲ್ನಷ್ಟು ಈ ಚಿರೋಟಿ ರವೆ ಅಥವಾ ಯಾವ ರವೆ ಸಹ ಆಗ್ತದೆ, ಸಪೂರ ರವೆ ಆದರೆ ಬಹಳ ಉತ್ತಮ. 1.5 ಲೋಟ, ನೋಡಿ ಇದರಲ್ಲಿ ನಾನು 1.5 ಲೋಟೆಯಷ್ಟು ಅಕ್ಕಿಯನ್ನು ಒಂದು 2 ಗಂಟೆಗಳ ಕಾಲ, ಮಿನಿಮಮ್ 2 ಗಂಟೆಗಳ ಕಾಲ ನೆನೆ ಹಾಕಬೇಕು. ಹೆಚ್ಚು ಹಾಕಿದಷ್ಟು ತೊಂದರೆ ಇಲ್ಲ. ಸ್ವಲ್ಪ ಸಾಸಿವೆ ಮತ್ತು ಗ್ರೀನ್ ಚಿಲ್ಲಿ ಮತ್ತು ಒಗ್ಗರಣೆಯ ಸೊಪ್ಪು ಬೇಕು ನಮಗೆ. ಈಗ ಮೊದಲಿಗೆ ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಈ ಅಕ್ಕಿಯನ್ನು ಸ್ವಲ್ಪ ಹೊತ್ತು ಹೀಗೆ ಈ ಬಟ್ಟೆಯಲ್ಲಿ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಎಲ್ಲ ನೀರನ್ನು ತೆಗೆದು, ಮತ್ತು ಇದನ್ನು ನಮಗೆ ತರಿಯಾಗಿ ರುಬ್ಲಿಕ್ಕೆ ಉಂಟು. ಅದರಿಂದಾಗಿ ಸ್ವಲ್ಪ ಹೀಗೆ ಬಿಡಿಸಿಟ್ಟುಕೊಳ್ಳೋಣ. ಹೀಗೆ ಬಿಡಿಸಿಟ್ಟು ಅರ್ಧ ಗಂಟೆಯ ನಂತರ ನಮ್ಮ ಕೆಲಸ. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ ಇದು ಸಾಧಾರಣ ಇದಾಗಿದೆ. ಈಗ ಇದನ್ನು ನಾವು ತರಿಯಾಗಿ ಒಂದು ಪುಡಿ ಮಾಡುವ, ತುಂಬ ಫೈನ್ ಪೇಸ್ಟ್ ಆಗಬಾರ್ದು. ಅದರಿಂದಾಗಿ ನಾನು ಅಕ್ಕಿ ಹುಡಿಯನ್ನು ತೆಗೆದುಕೊಳ್ಳದೆ ಹೀಗೆ ಮಾಡಿದ್ದೇನೆ. ಹೀಗೆ ಮಾಡಿದ್ದಕ್ಕೆ ರುಚಿ ಸಹ ಜಾಸ್ತಿ. ಹೀಗೆ ಎಲ್ಲವನ್ನು ಸಹ ನಾನು ಹೀಗೆ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ಪೌಡರ್ ಬೇಕು, ಅಂದರೆ ಸ್ಮೂತ್ ಪೌಡರ್ಸ್ ಅಲ್ಲ, ತುಂಬ ಕಡಿಸ ಅಲ್ಲ, ಒಂದು ಸಾಧಾರಣ ಒಂದು ಸಜ್ಜಿಗೆಯ ಥರದಲ್ಲಿ ಬರಬೇಕು ನಮಗೆ. ವೀಕ್ಷಕರೇ ನೋಡಿ, ಹೀಗೆ ಇಷ್ಟು ತರಿಯಾದದಕ್ಕೆ ಇನ್ನೀಗ ಈ ಒಂದು ಜಜ್ಜಿಟ್ಟಂತಹ 2 ಮೆಣಸು, ನಾನು ಸ್ವಲ್ಪ ಜಜ್ಜಿದ್ದೇನೆ ಇದನ್ನು ಕುಟಾಣಿಯಲ್ಲಿ, ಮತ್ತು ಜಜ್ಜಿಟ್ಟಂತಹ ಒಂದು ತುಂಡು ಶುಂಠಿ, ಒಂದು ಅರ್ಧ ಮತ್ತು ಈ ಮೊಸರನ್ನು ಅದರಲ್ಲಿ ಹಾಕ್ಕೊಂಡು ನಾವು ಇನ್ನೊಮ್ಮೆ ಒಂದು ಸುತ್ತು ತೆಗೆದುಕೊಳ್ಳೋಣ. ವೀಕ್ಷಕರೇ ನೋಡಿ, ಹೀಗೆ ಆಗ್ತದೆ. ಇನ್ನು ಹೀಗೆ ಆದದನ್ನು ನಾವು ಒಂದು ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ. ಶಿಫ್ಟ್ ಮಾಡಲಿಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ಈಗ ನಮಗೆ ಗಟ್ಟಿಯೇ ಬೇಕು. ಮೊಸರು, ಅಕ್ಕಿ, ಉಪ್ಪು, ಕಾಯಿಮೆಣಸು, ಶುಂಠಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿದಂಥದ್ದು. ಈಗ ಇದಕ್ಕೆ ಎಷ್ಟು ನೀರು ಬೇಕು ಹೇಳಿ ನಾನು ಹೇಳ್ತೇನೆ. ವೀಕ್ಷಕರೇ ಇಲ್ಲಿ ನೋಡಿ, ಇದಕ್ಕೀಗ ಒಂದು ಲೋಟದಷ್ಟು ನೀರನ್ನು ನಾನು ಈ ಮಿಕ್ಸಿಗೆ ಹಾಕಿ, ಮಿಕ್ಸಿಯ ತೊಳೆದ ನೀರನ್ನು ಸಹ ಇದಕ್ಕೆ ಯೂಸ್ ಮಾಡಿಕೊಳ್ತಿದ್ದೇನೆ. ಸಾಧಾರಣ 1 ಲೋಟದಷ್ಟು ನೀರು ಹಾಕ್ಕೊಂಡೆ ನಾನು. ಇದು ಗ್ರೈಂಡ್ ಮಾಡುವಾಗಲೇ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಮೆಣಸು ನೋಡಿ ಸರಿ ಕಟ್ಟಾಗಲಿಕ್ಕಿಲ್ಲ, ಸಾಧಾರಣ ತರಿಯಾಗಿ ಎಲ್ಲ ಸಹ ತರಿಯಾಗಿ ರುಬ್ಲಿಕ್ಕೆ. ಇದು ಸಹ ಈಗ ಈ ಹೊತ್ತಿನಲ್ಲಿ ಇದಕ್ಕೆ ಒಂದು 2-3 ಚಮಚದಷ್ಟು ಸಜ್ಜಿಗೆಯನ್ನು ಹಾಕ್ಕೊಳ್ತಿದ್ದೇವೆ. ರವೆ ಹೀಗೆ ಬರಬೇಕು. ಇದಕ್ಕೆ ಸಹ ಸ್ವಲ್ಪ
ಒಟ್ಟು ಒಂದು 5 ಚಮಚದಷ್ಟು ರವೆಯನ್ನು, ಅಂದರೆ ಇದರಲ್ಲಿ ಅರ್ಧ ಗ್ಲಾಸ್ನಷ್ಟು ರವೆಯನ್ನು ನಾನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ತಿರುಗಿಸೋಣ. ಉಪ್ಪು ಮೊದಲೇ ಗ್ರೈಂಡ್ ಮಾಡುವಾಗ ಹಾಕ್ಕೊಂಡಿದ್ದೇನೆ, ಅದರಿಂದ ಈಗ ಇಲ್ಲದಿದ್ದರೆ ಸೇರಿಸದಿದ್ದರೆ ಈಗ ಸೇರಿಸ್ಕೊಳ್ಬೋದು. ಗ್ರೈಂಡ್ ಮಾಡುವಾಗ ಹಾಕಿದ್ರೆ ಈಗ ಚೆನ್ನಾಗಿ ನೋಡಿ ಹೀಗೆ ತರಿಯಾಗಿ ಇರಬೇಕು. ಈಗ ಇದನ್ನು ಚೆನ್ನಾಗಿ ಕಲಡಿಸಿದ ಮೇಲೆ 10 ನಿಮಿಷಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚುತ್ತಿದ್ದೇನೆ. ಇದು ರೆಸ್ಟ್ ಆಗುವಾಗ ನಾವು ಇದಕ್ಕೆ ಬೇಕಾದ ಒಂದು ಚಟ್ನಿಯನ್ನು ತಯಾರಿಸಿಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ನಾವು ಚಟ್ನಿ ತಯಾರಿಸಲಿಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕಾಯಿ ಮೆಣಸು, ಶುಂಠಿ, ಉಪ್ಪು, ಹುಳಿ ಮತ್ತು ನಾನಿವತ್ತು ತಿಮರೆ ತೆಗೆದುಕೊಂಡಿದ್ದೇನೆ. ನಾನು ಪಾಟಲ್ಲಿ ಬೆಳೆಸೋದ್ರಿಂದಾಗಿ ನನಗೆ ಆಗಾಗ ಒಂದು 10 ದಿವಸಕ್ಕೆ 15 ದಿವಸಕ್ಕೊಮ್ಮೆ ತಿಮರೆ ಸಿಗ್ತದೆ. ಇಲ್ಲದೆ ನೀವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಅಥವಾ ತಿಮರೆ ಸೊಪ್ಪಿನ ಈ ಒಂದು ತುಂಬ ಡಾರ್ಕ್ ಖಾರದ ಚಟ್ನಿ ಇದಕ್ಕೆ ಅಗತ್ಯ ಇಲ್ಲ, ಲೈಟಾದ ಚಟ್ನಿ ನೋಡಿ. ಈಗ ನಾನು ಮಾಡ್ಕೊಳ್ತಿದ್ದೇನೆ. ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಿದ್ದೇನೆ, 2 ಕಾಯಿ ಮೆಣಸು, ಶುಂಠಿ ಇದು ಮತ್ತು ಈ ಸೊಪ್ಪನ್ನು, ತಿಮರೆ ಸೊಪ್ಪನ್ನು ನೋಡಿ ಹೀಗೆ ಕಟ್ ಮಾಡಿ. ಖಾರ ನಿಮಗೆ ಬೇಕಿದ್ದಷ್ಟು 1 ಮೆಣಸು ಸಹ ಸಾಕಾಗ್ತದೆ, ಅಥವಾ 3 ಮೆಣಸು ಬೇಕಿದ್ರೆ 3 ಮೆಣಸು ಹಾಕ್ಕೊಳ್ಳಿ. ಇದನ್ನೀಗ ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿಕೊಳ್ತಾ ಇರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಚಟ್ನಿ ರೆಡಿಯಾಗಿದೆ. ಇದಕ್ಕಿಂತ ಸಹ ಬೇಕಿದ್ರೆ ನಿಮಗೆ ನೀರು ಬೇಕಿದ್ರೆ ನೀರು ಮಾಡ್ಕೊಳ್ಬೋದು ತಿನ್ನಲಿಕ್ಕೆ. ಈಗ ಇದನ್ನು ಪಕ್ಕಕ್ಕಿಟ್ಟುಕೊಂಡು ಇದಕ್ಕೆ ಮತ್ತೆ ನಮ್ಮದು ನೋಡಿ 10 ನಿಮಿಷ ಕಳೆದಿದೆ. ಇದಕ್ಕೆ ಒಗ್ಗರಣೆ ಒಂದು ಮಾಡ್ಕೊಳ್ಳೋಣ. ಎಣ್ಣೆ ಕಾವಲಿ ಬಿಸಿಗೆ ಇಟ್ಕೊಳ್ಳೋಣ. ಒಂದು 2-3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ ನಾನು. 2ಕ್ಕೆ ಸಹ ಒಗ್ಗರಣೆ, ಚಟ್ನಿಗೆ ಮತ್ತು ಇದಕ್ಕೆ ಒಗ್ಗರಣೆಯನ್ನು ಒಟ್ಟಿಗೆ ಕೊಟ್ಕೊಳ್ಳೋಣ. ಚಟ್ನಿಯನ್ನು ನೋಡಿ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ ನಾನು. ಇದಕ್ಕೆ ಬೇಕಿದ್ರೆ ಇದನ್ನು ಸ್ವಲ್ಪ ನೀರು ಸಹ ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹೆಚ್ಚು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳಿ. ನಾನು 2-3 ದಂಟಿನಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೇನೆ. ಈಗ ಇದನ್ನು ಆಫ್ ಮಾಡಿಕೊಳ್ಳೋಣ. ಆಫ್ ಮಾಡಿಕೊಂಡು ಇನ್ನು ಇದನ್ನು ಸ್ವಲ್ಪ ಇದಕ್ಕೆ ಹಾಕೊಳ್ಳೋಣ, ಉಳಿದದ್ದು ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪವನ್ನು ನಾನು ತೆಗೆದುಕೊಂಡು ನೋಡಿ ಇದಕ್ಕೆ ಚಟ್ನಿಗೆ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ, ಮತ್ತು ಉಳಿದದ್ದು ಫುಲ್ಲು ನಮ್ಮ ಬ್ಯಾಟರಿಗೆ ಹಾಕ್ಕೊಳ್ತಿದ್ದೇನೆ. ಬ್ಯಾಟ್ರನ್ನು ನಿಮಗೆ ಹತ್ತಿರ ಇಟ್ಕೊಂಡು ತೋರಿಸ್ತೇನೆ ನೋಡಿ. ಹೀಗೆ ಎಲ್ಲ ಬ್ಯಾಟ್ರಿಗೆ ಹಾಕಿ ಅದನ್ನೀಗ ನಾವು ಚೆನ್ನಾಗಿ ಕಲಡಿಸ್ಕೊಳ್ಳೋಣ. ಇದೀಗ ಸ್ವಲ್ಪ ದಪ್ಪ ಆಗಿದೆ. ಇಷ್ಟು ದಪ್ಪ ನಮಗೆ ಬೇಡ, ಸಜ್ಜಿಗೆ ಹಾಕಿದ್ರಿಂದಾಗಿ ನೋಡಿ ಇಷ್ಟು ತುಂಬ ದಪ್ಪ ಆಗಿದೆ. ಚೂರು ಇದನ್ನು ನೀರು ಮಾಡ್ಕೊಳ್ಳೋಣ. ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ ವೀಕ್ಷಕರೇ, ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು. ಬೇಕಿದ್ದರೆ ನೋಡಿ ನಾನು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಸೇರಿಸ್ಕೊಂಡು ಈಗ ನಾನು ಇದಕ್ಕೆ ಸ್ವಲ್ಪ ಒಂದು ಈ ಬ್ಲೂ ಇನೋದ ಪ್ಯಾಕೆಟನ್ನು ಹಾಕ್ಕೊಳ್ತಿದ್ದೇನೆ. ಒಂದು ಶಾಚೆಯಷ್ಟು ಇದು ಒಂದು ಹಾಕ್ಕೊಂಡ್ರೆ 1.5 ಗ್ಲಾಸ್ನಷ್ಟು ಅಕ್ಕಿ ನಮ್ಮದು. ಅದನ್ನು ಚೆನ್ನಾಗಿ ಕಲಡಿಸ್ಕೊಳ್ಳೋಣ. ಇನ್ನು ಇಲ್ಲಿ ನೋಡಿ ನಾನು ಸ್ಟೀಮರನ್ನು ಇಲ್ಲಿ ಬಿಸಿ ಆಗಲಿಕ್ಕೆ ನಾನು ಆಲ್ರೆಡಿ ಇಟ್ಕೊಂಡಿದ್ದೇನೆ. ಇನ್ನೂ ಸೇರಿಸೋದು ಲಾಸ್ಟಿಗೆ ಸೇರಿಸ್ಬೇಕು, ಯಾಕೆಂದರೆ ಒಳ್ಳೆ ಅದು ಸ್ಮೂತಾಗಿ ಬರ್ತದೆ ಹೇಳಿ ಇನ್ನೂ ಒಂದು ಸೇರಿಸ್ತಿದ್ದೇನೆ. ಇಲ್ಲ ಖಾಲಿ ಸೇರಿಸ ಮಾಡ್ಬೋದು ನೋಡಿ. ಬಿಸಿ ಆಗ್ತಾ ಉಂಟು. ಈಗ
ಇಲ್ಲಿ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ತೇನೆ. ಹೀಗೆ ಬ್ರಷ್ ಇದ್ದರೆ ಬ್ರಷನ್ನು ಯೂಸ್ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಕೈಯಲ್ಲಿ ಯೂಸ್ ಮಾಡಿಕೊಳ್ಬೋದು. ಸವರಲಿಕ್ಕೆ ಒಂದು ಬ್ರಷ್ ಚೆನ್ನಾಗಿ ಬರ್ತದೆ, ಸ್ವಲ್ಪ ಎಣ್ಣೆ ಬೇಕಾಗ್ತದೆ. ಹೀಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹೀಗೆ ಸವರಿಕೊಂಡು ಇನ್ನು ಇದರೊಳಗೆ ಇದನ್ನು ಇಟ್ಕೊಳ್ಳೋಣ. ಆಲ್ರೆಡಿ ಸ್ಟೀಮ್ ಬರಲಿಕ್ಕೆ ಶುರುವಾಯಿತು. ಅಥವಾ ನೀವು ಬಾಳೆ ಎಲೆ ಸಹ ಹಾಕ್ಕೊಂಡು ಸಹ ಮಾಡ್ಬೋದು, ಅದು ಸಹ ಚೆನ್ನಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಕಲಡಿಸಿಕೊಂಡು, ಉಪ್ಪು ಸಹ ಮೊದಲೇ ಹಾಕ್ಕೊಂಡಿದ್ದೇವೆ ನಾವು. ಈಗ ಇದನ್ನು ಇದಕ್ಕೆ ಕೊಯ್ಯೋಣ. ಒಂದು 20 ನಿಮಿಷಗಳ ಕಾಲ ಇದನ್ನು ನಾವೀಗ ಬೇಯಿಸ್ಕೊಳ್ಳೋಣ. ಬಹಳ ರುಚಿಕರವಾದ ಮತ್ತು ತುಂಬ ಸಾಫ್ಟ್ ಆದ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ಈಗ ಮುಚ್ಚಿಕೊಳ್ಳೋಣ. ಒಂದು 20 ನಿಮಿಷ ಬೇಕು. 20 ನಿಮಿಷಗಳ ಕಾಲ ಆಯಿತು. ಇದನ್ನು ನಾನು 5 ನಿಮಿಷ ದೊಡ್ಡ ಉರಿಯಲ್ಲಿ ಇಟ್ಟಿದ್ದೇನೆ ಮತ್ತು ಉಳಿದ 15 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡದ್ದು. ನೋಡಿ, ಹೀಗೆ ಬಂದಿದೆ. ನೋಡಿ, ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಏನಿಲ್ಲ, ನೋಡಿ, ಆಯಿತು, ರೆಡಿಯಾಗಿದೆ. ಆಫ್ ಮಾಡಿದ್ದೇನೆ. ಈಗ ನಿಧಾನಕ್ಕೆ ಇದನ್ನು ಹೊರಗೆ ತೆಗೆದುಕೊಳ್ಳೋಣ. ತೆಗೆದುಕೊಂಡು ಒಂದು ಪ್ಲೇಟಿನಲ್ಲಿ, ವೀಕ್ಷಕರೇ ನೋಡಿ, ಇದನ್ನು ನಾನು, ಇದು ಸ್ವಲ್ಪ ಪಾತ್ರೆ ಸಣ್ಣದಾದ್ರಿಂದಾಗಿ, ಪಾತ್ರೆ ದೊಡ್ಡದಾಗಿ ಇದು ಸಣ್ಣದಾದ್ರಿಂದಾಗಿ ಇದರ ಒಳಗೆ ಇಡುವಾಗ ಸ್ವಲ್ಪ ಸಣ್ಣದಾದ ಪಾತ್ರೆಯನ್ನು ಸ್ವಲ್ಪ ಇಟ್ಕೊಂಡ್ರೆ ಉತ್ತಮ. ಈಗ ಇದನ್ನು ನಾನು ಕೆಳಗೆ ಇಟ್ಕೊಳ್ತೇನೆ. ಹೇಗೆ ಬಂದು ಈಗ ನಾವು ಅದನ್ನು ಕಟ್ ಮಾಡಿಕೊಳ್ಳೋಣ. ನಿಮಗೆ ಯಾವ ಪೀಸ್ ಬೇಕು, ಯಾವ ಕೈದಲ್ಲಿ ಒಳ್ಳೆ ಸ್ಮೂತಾಗಿ ಬರ್ತದೆ. ಹೀಗೆ ಕಟ್ಟಿಂಗ್ಸ್ ಮಾಡಿದರೆ ಯಾವ ಪೀಸಲ್ಲಿ ನಮಗೆ ಬೇಕು ಆ ಪೀಸ್ನಲ್ಲಿ ಮಾಡ್ಕೊಳ್ಬೋದು. ಸ್ವಲ್ಪ ಬಿಸಿ ಬಿಸಿ ಉಂಟು. ಈಗ ಹೀಗೆ ಕಟ್ಟಿಂಗ್ಸ್ ಹಾಕಿದ ನಂತರ ನಾವು ಇದನ್ನು ಹೀಗೆ ಒಂದು ಪಾತ್ರೆಯಲ್ಲಿ ಹೀಗೆ ಅಡಿಮೇಲೆ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಈ ಚಂಡಿ ಬಟ್ಟೆಯನ್ನು ಸ್ವಲ್ಪ ಇದರ ಮೇಲೆ ಇಡುವ. ನಮಗೆ ಅದು ಈಸಿಯಾಗಿ ತೆಗಿಲಿಕ್ಕೆ ಬರಲಿಕ್ಕೆ ಒಂದು 5 ನಿಮಿಷಗಳ ಕಾಲ ಹೀಗೆ ಚಂಡಿ ಬಟ್ಟೆಯಲ್ಲಿ ಇಟ್ಟುಕೊಳ್ಳೋಣ. ವೀಕ್ಷಕರೇ ನೋಡಿ, ಒಂದು 5 ನಿಮಿಷಗಳ ಕಾಲ ಆಯಿತು. ಈಗ ಇದನ್ನು ಪುನಃ ಹೀಗೆ ಮಾಡೋಣ. ತಣ್ಣಗೆ ಆಗಿದೆ. ಈಗ ಸೈಡ್ಸನ್ನು ಸ್ವಲ್ಪ ಹೀಗೆ ಹೀಗೆ ಮಾಡಿಕೊಂಡು ಇನ್ನು ಪೀಸಸ್ ಬೇಕಿದ್ರೆ ಕಟ್ ಮಾಡ್ಕೊಳ್ಳೋಣ. ಹೀಗೆ ಪೀಸ್ ಆಗಿ ನಾವು ಬಹಳ ಸ್ಮೂತಾಗಿ ಬರ್ತದೆ. ಹೀಗೆ ಬರ್ತದೆ ನೋಡಿ, ಹೀಗೆ ನೋಡಿ ಎಷ್ಟು ಸ್ಮೂತಾಗಿ ಉಂಟು ನೋಡಿ. ಮುಟ್ಟುವಾಗಲೇ ಹಾಗೆ ಉಂಟು. ಹೀಗೆ ಒಂದೊಂದು ಪೀಸನ್ನು ಹೀಗೆ ನಾನು ಇಟ್ಕೊಳ್ತೇನೆ. ಹೀಗೆ ಇದರಲ್ಲಿ ಎಲ್ಲವನ್ನು ಹೀಗೆ ಕಟ್ ಮಾಡ್ಕೊಳ್ತೇನೆ. ನೋಡಿ, ನಿಮಗೆ ಬೇಕಾದ ಆಕಾರದಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಕಟ್ ಮಾಡಬೇಕಂತ ಏನಿಲ್ಲ. ನೋಡಿ ಹೇಗೆ ಬರ್ತದೆ ನೋಡಿ, ನೋಡಿದ್ರಲ್ಲ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ಕೊಳ್ಬೋದು. ಅಥವಾ ನೋಡಿ ಹೀಗೆ ಸಹ ಇಟ್ಕೊಳ್ಬೋದು. ಹೀಗೆ ಇದಕ್ಕೆ ಈಗ ಚಟ್ನಿಯನ್ನು ಇಟ್ಟು ನಾವು ಸರ್ವ್ ಮಾಡೋಣ. ಬಹಳ ರುಚಿಕರವಾಗಿರ್ತದೆ. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಸಾಕ್ತದೆ ಅಥವಾ ಈ ಚಟ್ನಿ ಸಾಕ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಎಷ್ಟು ಸ್ಮೂತ್ ಉಂಟು. ಹೇಳಿದರೆ ಒಂದೊಮ್ಮೆ ಡೋಕ್ಲ ಹೇಳ್ತೇವಲ್ಲ, ಡೋಕ್ಲ ಮಾಡೋದು ಅಕ್ಕಿಯಿಂದ ಅಲ್ಲ, ಬಟ್ ಇದು ಅಕ್ಕಿಯಿಂದ ಮಾಡಿದಂತಹ ಡೋಕ್ಲದ ಟೈಪಿನಲ್ಲಿ ಹೇಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.